ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕ ಹಿಂದೂಗಳ ಬಂಧನವಾಗಿದೆ. ಇಲ್ಲಿ ಪ್ರಮುಖವಾಗಿ ಆ ಬಂಧನ ನಡೆದ್ರೆ ನಾವು ಮತ್ತೆ ನಾಗಮಂಗಲಕ್ಕೂ ಕೂಡ ಬರ್ತೇವೆ ಅಂತ, ಪೊಲೀಸ್ ಠಾಣೆಗೂ ಬರ್ತೇವೆ ಅಂತ ಈಗ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕ ಹಿಂದೂಗಳ ಬಂಧನ ನಡೆದ್ರೆ ನಾವು ಮತ್ತೆ ನಾಗಮಂಗಲಕ್ಕೂ ಬರ್ತೇವೆ, ಪೊಲೀಸ್ ಠಾಣೆಗೂ ಕೂಡ ಬರ್ತೇವೆ. ಗಲಾಟೆ ಶುರು ಮಾಡಿದವರ ಮೇಲೆ ಕಠಿಣ ಕ್ರಮ ಆಗಲೇಬೇಕು. ಗಲಾಟೆ ಶುರು ಮಾಡಿದವರನ್ನ ಬಿಟ್ಟು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟವರ ಮೇಲೆ ಕ್ರಮ ಆದರೆ ಅದರ ಅರ್ಥ ಏನು? ಪೊಲೀಸರಿಗೆ ಸರ್ಕಾರದ ಸ್ವಾತಂತ್ರ್ಯವನ್ನು ನೀಡಿಲ್ಲ ಇಲ್ಲಿ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಅಮಾಯಕ ಹಿಂದೂಗಳ ಬಂಧನವಾಗಿದೆ ಇಲ್ಲಿ. ಇದೇ ರೀತಿ ಬಂಧನ ನಡೆದ್ರೆ ನಾವು ಮತ್ತೆ ನಾಗಮಂಗಲಕ್ಕೂ ಬರ್ತೇವೆ, ಪೊಲೀಸ್ ಠಾಣೆಗೂ ಬರ್ತೇವೆ. ಗಲಾಟೆ ಶುರು ಮಾಡಿದವರ ಮೇಲೆ ಕಠಿಣ ಕ್ರಮ ಆಗಬೇಕು. ಆದ್ರೆ ಗಲಾಟೆ ಶುರು ಮಾಡಿದವರನ್ನ ಬಿಟ್ಟು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟವರ ಮೇಲೆ ಕ್ರಮ ಆದ್ರೆ ಅದರ ಅರ್ಥ ಏನು? ಪೊಲೀಸ್ ಇಲಾಖೆ ಬೇಕು ಬೇಕು ಅಂತಲೇ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆಯಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿರುವಂತದ್ದು. ಪೊಲೀಸರಿಗೆ ಸರ್ಕಾರ ಸ್ವಾತಂತ್ರ್ಯವೇ ನೀಡಿಲ್ಲ. ತಮ್ಮ ತಾಲಿಬಾನ್ ಮನಸ್ಥಿತಿಯಂತೆ ಪೊಲೀಸರ ಕರ್ತವ್ಯವನ್ನ ನಿಯಂತ್ರಿಸ್ತಾ ಇದೆ. ಸರ್ಕಾರ ಹೇಗೆ ಇರುತ್ತದೋ ಹಾಗೆ ಇಲಾಖೆಯು ಕೂಡ ಇರುತ್ತೆ. ಅಳುವವನು ಮೊದಲು ನೆಟ್ಟಗಿರಬೇಕು. ಅವರೇ ಮುಸ್ಲಿಂ ಓಲೈಕೆಗಿಳಿದ್ರೆ ಇಂಥ ಸ್ಥಿತಿ ಬರುತ್ತೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಆಳುವವರು ಸರಿ ಇದ್ರೆ ಇಲಾಖೆಯ ಜವಾಬ್ದಾರಿಯನ್ನು ಹೊಂದಿರುವಂತವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ. ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಅದು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ ಇರ್ಬೋದು, ಆಳುವವರ ಹಣತೆಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಲ್ಲ, ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಣತಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದೇ ಘಟನೆ ನಾಗಮಂಗಲದಲ್ಲಿ ಮೊನ್ನೆ ನಡೆದಿದೆ. ಪ್ರೊವೊಕೇಶನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ. ಈಗಾಗಲೇ ಪ್ರಮುಖವಾಗಿ ಪ್ರತಾಪ್ ಸಿಂಹ ಆಳುವವನು ಮೊದಲು ನೆಟ್ಟಗಿರಬೇಕು, ಅವರೇ ಮುಸ್ಲಿಂ ಓಲೈಕೆಗಳಿದ್ರೆ ಇಂತಹ ಸ್ಥಿತಿ ಬರುತ್ತೆ.